ಎತ್ತಿನಹೊಳೆ ಯೋಜನೆ ಅಕ್ರಮದ ಬಗ್ಗೆ ದನಿ ಎತ್ತಿದ ಎಚ್ಡಿಕೆ 5 ವರ್ಷದಲ್ಲಿ ನೀರು ಕೊಡ್ತೇವೆ ಅಂದಿದ್ರು 10 ವರ್ಷ ಆದ್ರೂ ಇಲ್ಲ. ಎತ್ತಿನಹೊಳೆ ಯೋಜನೆ ಅಕ್ರಮದ ಬಗ್ಗೆ ದನಿ ಎತ್ತಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. 5 ವರ್ಷದಲ್ಲಿ ನೀರು ಕೊಡ್ತೇವೆ ಅಂದಿದ್ರು 10 ವರ್ಷ ಆದ್ರೂ ಇಲ್ಲ. ನಾನು ಅವತ್ತೇ ತಲೆ ಬೋಳಿಸಿಕೊಳ್ಳುವ ಚಾಲೆಂಜ್ ಹಾಕಿದ್ದೆ. ಅವರು ನನ್ನ ತಲೆಯಲ್ಲಿ ಕೂದಲು ಇಲ್ಲ ಎಂದು ಲೇವಡಿ ಮಾಡಿದ್ರು. ಈಗ 2027ಕ್ಕೆ ಎತ್ತಿನಹೊಳೆ ನೀರು ಕೊಡ್ತೀವಿ ಎಂದಿದ್ದಾರೆ. ಖರೀದಿ ಮಾಡಿರುವ 2900 ಕೋಟಿ ವೆಚ್ಚದ ಮೋಟಾರ್ಗಳು ತುಕ್ಕು ಹಿಡಿದಿವೆ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಲು ಇನ್ನೂ ಎಷ್ಟು ದಿನ ಬೇಕು? ಕೋಲಾರ ಜನರೊಂದಿಗೆ ಚೆಲ್ಲಾಟ ಆಡ್ತೀರಾ? ಸಿದ್ದು ಸರ್ಕಾರಕ್ಕೆ ದಳಪತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎತ್ತಿನಹೊಳೆ ಯೋಜನೆ ಅಕ್ರಮದ ಬಗ್ಗೆ ದನಿ ಎತ್ತಿದ ಎಚ್ಡಿ ಕುಮಾರಸ್ವಾಮಿ 5 ವರ್ಷದಲ್ಲಿ ನೀರು ಕೊಡ್ತೇವೆ ಅಂದಿದ್ರು 10 ವರ್ಷ ಆದ್ರೂ ನೀರಿಲ್ಲ. ನಾನು ಅವತ್ತೇ ತಲೆ ಬೋಳಿಸಿಕೊಳ್ಳುವ ಚಾಲೆಂಜ್ ಸಹಿತ ಹಾಕಿದ್ದೆ. ಅವರು ನನ್ನ ತಲೆಯಲ್ಲಿ ಕೂದಲು ಇಲ್ಲ ಎಂದು ಲೇವಡಿ ಸಹಿತ ಮಾಡಿದ್ರು ಆ ಸಮಯದಲ್ಲಿ. ಈಗ 2027ಕ್ಕೆ ಎತ್ತಿನಹೊಳೆ ನೀರು ಕೊಡ್ತೀವಿ ಅಂತ ಅಂದಿದ್ದಾರೆ. ಖರೀದಿ ಮಾಡಿರುವ 2900 ಕೋಟಿ ವೆಚ್ಚದ ಮೋಟಾರ್ಗಳು ಸಹಿತ ಈಗ ತುಕ್ಕು ಹಿಡಿದಿವೆ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಲು ಇನ್ನೂ ಎಷ್ಟು ದಿನ ಬೇಕು ಇವರಿಗೆ? ಕೋಲಾರ ಜನರೊಂದಿಗೆ ಚೆಲ್ಲಾಟ ಆಡ್ತೀರಾ ಎಂದು ಸಿದ್ದು ಸರ್ಕಾರಕ್ಕೆ ದಳಪತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಎತ್ತಿನಹೊಳೆ ಯೋಜನೆ ಕುರಿತಾಗಿ ರಾಜಕೀಯವಾಗಿ ಎಷ್ಟು ಮಟ್ಟಿಗೆ ಪೈಪೋಟಿ ಬಿದ್ದಿತ್ತು, ಇನ್ನು ಅದ್ರ ಜೊತೆಗೆ ಕುಮಾರಸ್ವಾಮಿ ವಿಚಾರದಲ್ಲಿ ಅಂತ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಮಾತನಾಡಿದ್ದಾರೆ. ಈಗ 30 ವರ್ಷ ಅವ್ರು ನಿಜಕ್ಕೂ 1-2 ವರ್ಷದಲ್ಲಿ ನೀರನ್ನ ಎತ್ತಿನಹೊಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರ ಕರ್ಸಿದ್ರೆ ನಾನು ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರೇನು ಬೋಡಿಸ್ಕೊತಾರೆ ಅಂತ. ಹಲೋ ಹೌದು, ಈಗ ಅವತ್ತು ಸ್ವಲ್ಪ ಒಂಚೂರಾದ್ರೂ ಇತ್ತು. ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ. ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ. ಎಷ್ಟು ವರ್ಷ ಆಯ್ತು? ಈಗ 10 ವರ್ಷ ಆಯ್ತು. ನೀರು ಕೊಡ್ತೀವಿ ಅಂತ ಹೇಳಿದಂತರ ಎತ್ತಿನಹೊಳೆ 10 ವರ್ಷ ಆಗಿದೆ, ಬಂದಿಲ್ವಾ? ಸರಿ, ನ್ಯೂಸ್ ಮುಗಿಸ್ ಮಾಡ್ತೀನಿ. ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿ ಆಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿಗೆ ಹೋಗಿದೆ. 8,000 ಕೋಟಿ ಆಯ್ತು, ಆಮೇಲೆ 14,000 ಕೋಟಿ ಆಯ್ತು, ಆಮೇಲೆ 23,000 ಕೋಟಿ ಆಯ್ತು, ಈಗ 33,000 ಕೋಟಿ ತಗೊಂಡೋಗಿದ್ದಾರೆ. ಇದೇ ಈ ಸರ್ಕಾರದ ಸಾಧನೆಗಳು. ಈಗ 2027 ಜೂನ್ ಜುಲೈಗೂ ಏನೋ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಸಭೆ ಮಾಡಿ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಸುಮಾರು 2,900 ಕೋಟಿ ವೆಚ್ಚದಲ್ಲಿ ಮೋಟರ್ಗಳು ಮತ್ತು ಕೆಲವು ಅದಕ್ಕೆ ಬೇಕಾದಂತಹ ತಾಂತ್ರಿಕ ವಸ್ತುಗಳನ್ನೇನು ಕೊಂಡುಕೊಂಡಿದ್ದಾರೆ, ಅವೆಲ್ಲ ಇವತ್ತು ಜಂಕ್ ಹಿಡಿದೋಗಿದೆ ಅಂತೇಳಿ CAG ರಿಪೋರ್ಟ್ ಕೊಟ್ಟರು. ಯಾವುದು ಉಪಯೋಗ ಬರಲ್ಲ ಅಂತೇಳಿ. ಇದು ಇರ್ತಕ್ಕಂಥ ವಾಸ್ತವಾಂಶ. ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆಲ್ಲಾಟ ಯಾಕೆ ಆಡ್ತಾ ಇದ್ದೀರಿ? ನೀರಾವರಿ ಮಂತ್ರಿಗಳು ಅಲ್ಲೇ ಬಹಳ ಗಡುವುಗಳು ಕೊಟ್ಬಿಟ್ರು ನೀರು ಬರೋ ವಿಷಯದಲ್ಲಿ. ಇನ್ನು ಎಷ್ಟು ದಿವಸ ಆಗುತ್ತೆ ಅನ್ನೋ ಸತ್ಯನಾದ್ರೂ ಹೇಳ್ಬೇಕಾರ. ದುಡ್ಡಂತೂ ಹೊರದೋಯ್ತಾ ಇದೆ, ದುಡ್ಡು ಯಥೇಚ್ಛವಾಗಿ ಹೊರದೋಗ್ತಾ ಇದೆ. ಅವ್ರು ನಿಜಕ್ಕೂ 1-2 ವರ್ಷದಲ್ಲಿ ನೀರನ್ನ ಎತ್ತಿನಹೊಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರ ಕರ್ಸಿದ್ರೆ ನಾನು ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರೇನು ಬೋಡಿಸ್ಕೊತಾರೆ ಅಂತ.